Happy anniversary, happy birthday. ಅಮ್ಮ ಮಾತ್ರ ಹಾಳು ಮಾಡೋದು ಎಲ್ಲ ಪ್ಲಾನ್ ಅನ್ಕೊಂಡಿದ್ದೆ. ನಮ್ಮ ಅತ್ತೇನು ಹೇಳ್ಬಿಟ್ಟಿದ್ದಾರೆ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ನಾವು ಸಾಯಿಲ್ಗೂ ಹೇಳ್ದೆ ಬಚ್ಚಿಟ್ಟಿದ್ವಿ. ಹೆಂಗಿತ್ತು ನಿಮ್ಮ ಈ ಜರ್ನಿ 30 ವರ್ಷದ ಜೊತೆಗೆ? Okay, let's go. ಬಾಯ್ 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 ಬಾಯ್. ಒಂದ್ಸರಿ ಬಾಯ್ ಹೇಳ್ಬಿಡಿ ನಮಗೆ. ಬಾಯ್ ಬಾಯ್ ಗೈಸ್. ಸ್ಯಾಮ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ. ನಾನು ಅನ್ಫಾರ್ಚುನೇಟ್ಲಿ ಯಾಕೆ ಅಂದರೆ ನನ್ನ ಕಾಲೇಜ್ ಇತ್ತು, ಇಂಪಾರ್ಟೆಂಟ್ ಕ್ಲಾಸ್ ಇತ್ತು, ನಾನು ಹೋಗೋಕ್ಕಾಗಿಲ್ಲ, ಅವ್ರ ಜೊತೆ ಜಾಯ್ನ್ ಆಗೋಕ್ಕಾಗಿಲ್ಲ. ಸೊ ಇಲ್ಲಿ ನಾನು ಐಶು, ನನಗೆ ಗೊತ್ತೇ ಇಲ್ಲ ಐಶು ಇಲ್ಲೇ ಇರೋದು, ಐಶುನೂ ಇದ್ದಾರೆ. ಸೊ ನಾನು ಐಶು ಇಬ್ಬರು ಸೇರಿ ಇವಾಗ ಒಂಚೂರು ಬೇಸಿಕ್ ಸೆಲೆಬ್ರೇಷನ್, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಲ್ಲ ನಾವೇನು, ಅಷ್ಟು ಏನಂತಾರೆ ಪಾಪ್ಸ್ ಎಲ್ಲ ತಂದಿಲ್ಲ, ಎಕ್ಸ್ಪೆಕ್ಟು ಅಲ್ಲ. ಬೇಸಿಕ್ ಏನಿದೆಯೋ ಅದನ್ನೇ ಮಾಡ್ತಾಯಿದ್ದೀವಿ. ಆಲ್ರೆಡಿ ಐಶು ಶುರು ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇವಾಗ ಸ್ವಲ್ಪ ಹೆಲ್ಪ್ ಮಾಡಿ ಇಬ್ಬರು ಸೇರಿ ಒಂದೇನೋ ಮಾಡ್ತೀವಿ. ಆಮೇಲೆ ಸಾಯಿಲ್ದು 100K ಬೇರೆ. 100K ಬಂತಾ? ಫ್ರಿಜ್ಜಲ್ಲಿ ಇದೆಯಾ? ಓಕೆ. ಏನಾದರೂ ಹಾಕಿದ್ರಾ 100K ಅಂತ ಅದ್ರ ಮೇಲೆ? ಬರ್ದಿದ್ರಾ? ಓಕೆ, ಥ್ಯಾಂಕ್ಸ್. ನಾನು ಆನ್ಲೈನ್ ಬೇರೆ ಮಾಡಿದ್ದಲ್ಲ, ಬರ್ದಿರ್ತಾರೋ ಇಲ್ವೋ ಅಂದ್ಕೊಂಡೆ, ಹೆಂಗೋ ಬರ್ದಿದ್ರು ಸದ್ಯ. ಸೊ ಆಮೇಲೆ ಕೇಕ್ ತೋರಿಸ್ತೀನಿ. ಅವ್ನು ಸಮೀರು ಎಲ್ಲರೂ ಬರ್ತಿದ್ದಾರೆ ಆನ್ ದ ವೇ ಮೈಸೂರಲ್ಲಿ. ನಾನು ಐಶು ಇಬ್ಬರೇ ಮೈಸೂರಿಗೆ ಹೋಗಿಲ್ಲ. ಐಶು ಹೆಂಗೆ ಅನಿಸ್ತಿದೆ ನೀವು ಮೈಸೂರಿಗೆ ಹೋಗಿಲ್ವಲ್ಲ? ಏನು ಅನಿಸ್ತಾ ಇಲ್ಲ, ಫ್ರೆಂಡ್ಸ್ ಜೊತೆ ಆಚೆ ಹೋಗಿದ್ದೆ. ಸೊ ಈಗ ಇಲ್ಲಿಂದ ಹೊರಟ್ವಿ ನೇಹ ಅವ್ರ ಮನೆ ಹತ್ರ. ಪ್ಲಾನ್ ಏನು ಅಂದರೆ, ಈಗ ನೇಹ ಅವ್ರ ಅಪ್ಪ ಅಮ್ಮ, ನೇಹ ಅವರು ಅವ್ರ ಅಜ್ಜಿ ಅದನ್ನು ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾನು ಅಲ್ಲಿವರೆಗೂ ಸ್ವಲ್ಪ ಸುತ್ತಿಸ್ಬೇಕು, ನಾವು ಅಪ್ಪ ಅಮ್ಮನ ಅಲ್ಲಿ ರೌಂಡ್ ಓಡಿಸ್ಬೇಕು. ರೌಂಡ್ ಓಡಿಸಿದ ಮೇಲೆ ಮುಂದಿನ ಪ್ಲಾನ್ ಇರೋದು. ಗೈಸ್ ನಮ್ಮಮ್ಮ ಮಾತ್ರ ಹಾಳು ಮಾಡೋದು ಎಲ್ಲ ಪ್ಲಾನ್ ಅನ್ಕೊಂಡಿದ್ದೆ. ನಮ್ಮತ್ತೇನು ಹೇಳ್ಬಿಟ್ಟಿದ್ದಾರೆ ಪ್ಲಾನ್ನ. ಓಹೋ, ಮರ್ತೋಗಕ್ಕಾಗತ್ತಾ? ಈಗ ಆಗಿದ್ ಮರ್ತೋಗಕ್ಕಾಗತ್ತಾ? ಇಲ್ಲ. ಆನಿವರ್ಸರಿ ನಿಮ್ದಲ್ವಾ? ಅಲ್ಲ, ಆನಿವರ್ಸರಿ ನಿಮ್ದಲ್ವಾ? ಬನ್ನಿ ಗೈಸ್, ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಇಟ್ಸ್ ಓಕೆ. ಈಗ ಬಟ್ಟೆ ತಗೊಂಡು ಹೋಗೋಣ. ನಮ್ಮ ಅಪ್ಪ ಅಮ್ಮಗೆ ಸ್ವಲ್ಪ ಅಂತೂ ಡೌಟ್ ಇದ್ದೇ ಇರುತ್ತೆ. ಗೈಸ್, ಸೊ ಫೈನಲಿ ಹೊರಟಿದ್ದೀವಿ. ನಮ್ಮ ಅಪ್ಪ ಅಮ್ಮಗೆ ವಿಷಯ ಗೊತ್ತಾಗ್ಬಿಟ್ಟಿದೆ. ಸೊ ನಾನು ನೇಹವ್ರು ಮಾಡಿದ ಪ್ಲಾನು ವರ್ಕ್ ಆಗಿಲ್ಲ. ನಮ್ಮ ಅಪ್ಪ ಎಂತ ಕಿಲಾಡಿ ಅಂದ್ರೆ, ನಾವು ಸಾಯಿಲ್ಗೂ ಹೇಳ್ದೆ ಬಚ್ಚಿಟ್ಟಿದ್ವಿ. ಅವನ್ಗೂ ಒಂದ್ ಸರ್ಪ್ರೈಸ್ ಮಾಡ್ಬಿಡೋಣ ಈ ವಿಷಯ. ಓ ಹೌದಾ, ಹಿಂಗೆಲ್ಲ ಪ್ಲಾನ್ ನಡೀತಾ ಅಂತ ಹೇಳ್ತಾನೆ ಅಂತ ಅನ್ಕೊಂಡ್ವಿ. ಬಟ್ ಗೊತ್ತಾಗೋಯ್ತು. ಇಟ್ಸ್ ಓಕೆ. ಈಗ ನಾವು ನಮ್ಮ ಅಪ್ಪ ಅಮ್ಮಗೆ ಆನ್ ದ ವೇ. ಗುಪ್ತಾ, ಎಷ್ಟೊತ್ತಾಗ್ಬೋದು ನಿಮ್ಮ ಅಪ್ಪ ಅಮ್ಮ ಬರೋಕ್ಕೆ? ಅವರು ನಮಗಿಂತ ಒಂದು 15 ಮಿನಿಟ್ಸ್ ಲೇಟ್ ಆಗ್ಬೋದು. 15 ಮಿನಿಟ್ಸ್ ಲೇಟ್ ಆಗುತ್ತಾ? ಬನ್ನಿ. ಇಲ್ಲ, ನನ್ನ ಪ್ರಕಾರ 45 ಮಿನಿಟ್ಸ್ 45 ಮಿನಿಟ್ಸ್ ಆಗುತ್ತಾ? ಓಕೆ. ಅದೇ ನಮ್ದು 20 ಸ್ಪೀಡ್ ಹೋಗ್ತೀವಲ್ಲ, ಸ್ಪೀಡ್ ಲೆಕ್ಕ. ನೀನು ಸ್ಪೀಡಲ್ಲಿ ಹೋಗ್ಬೇಡಪ್ಪ. 17 ಕಿಲೋಮೀಟರ್ ಲೈವ್ ಫಸ್ಟ್ ಟೈಮ್ ಈ ಕಾರ್ ನೋಡ್ತೇನೆ ನಾನು. ಮೈಲೇಜ್ 17 ಕೊಟ್ಟಿದೆ ನನ್ನ ಕಾರ್ ಫಸ್ಟ್ ಟೈಮ್ ಅಂತ. ಅದು ಹೈವೇ ಅಲ್ವಾ, ಅದಕ್ಕೆ ಹೈವೇ ಅದಕ್ಕೆ ಅಂತೆ. ಮತ್ತೆ 30 ಮೇಲೆ ಹೋಗಿರ್ಲಿಲ್ಲ ಇದು. ಇನ್ನು ಇಲ್ಲಿಂದ 26 ನಿಮಿಷ ಇದೆ. ನಮ್ಮ ಅತ್ತೆ ಮಾವ ಬರೋಷ್ಟರಲ್ಲಿ ಆಗುತ್ತೆ ನನ್ನ ಪ್ರಕಾರ 10:40 ಈಗಲೇ. 11 ಕಾಲ ಆಗ್ಬೋದು. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಪಾರ್ಟಿ ಅಂತೂ ಆಯಿತು. ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿದು ಊಟದ್ದು ಈಗ ಒಂದು ಪಾರ್ಟಿ. ಆಲ್ಮೋಸ್ಟ್ ಇದೊಂದಾಗಿದೆ. ಬಲೂನ್ ಸುತ್ತಾ ಇದ್ದೀವಿ. ಇನ್ನೇನು 5-10 ಮಿನಿಟ್ಸಲ್ಲಿ ಅವ್ರು ಬಂದುಬಿಡ್ತಾರೆ. ಸೊ ನಾವು ಬೆಲೂನ್ ಮಿಷಿನ್ನ ತರ್ಸೋಣ ಅಂದ್ಕೊಂಡ್ವಿ. ಪಂಪರ್ ಬರುತ್ತಲ್ಲ, ಬಲೂನ್ ಪಂಪ್ ಮಾಡೋದು. ಬಟ್ ಅದು ಇವಾಗ ನಾವು ಆರ್ಡ್ರ್ ಮಾಡಿ ಇಲ್ಲಿಗೆ ಬರೋಷ್ಟರಲ್ಲಿ ಇನ್ನೊಂದು 10-15 ಮಿನಿಟ್ಸ್ ಆಗುತ್ತೆ ಜೆಪ್ಟೋದಲ್ಲಿ. ಸೊ ಅವರು ಅದೇ ಟೈಮಿಗೆ ಬಂದುಬಿಟ್ರೆ ಬಲೂನೆಲ್ಲ ಊದಕ್ಕಾಗಲ್ಲ. ಸೊ ಇವಾಗ ನಾವೇ ಸೆಲ್ಫ್ ಬಲೂನ್ ಊದಬೇಕಷ್ಟೆ. ಅಯ್ಯೋ 100K ನೋಡಿ ಗೈಸ್, ನಾವೇನೇನು ಐಡಿಯಾ ಮಾಡಿದ್ವಿ ಅಂದರೆ, ನಾನು ಅಯ್ಯಯ್ಯೋ ಹಿಂಗೆ ಓಪನ್ ಮಾಡಿದ್ರೆ ಹ್ಯಾಪಿ 100K ಬರುತ್ತೆ ಅಂತ. ಇಲ್ಲಿ ನೋಡ್ರೆ ಎಲ್ಲ 100K ಬೀಳ್ತಿದೆ. ಗೈಸ್ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ 100K ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಕೇಕ್. ಆ್ಯಕ್ಚುಲಿ ಆನ್ಲೈನಲ್ಲಿ ಈ ಥರ ಕೇಕ್ ಯಾವುದು ಇರಲಿಲ್ಲ, ಎಲ್ಲ 1 hour ತೋರಿಸ್ತಿತ್ತು. ನಾನು ಐಶು ಇಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೂ ಖುಷಿ ಆಗಬೇಕು ಅಲ್ವಾ ಐಶು? ಆಗಲೇಬೇಕು. ಹ್ಞೂ,
ಇಷ್ಟೊತ್ತೆಲ್ಲ ನೋಡಿ ನನಗೆ ಎನರ್ಜಿ ಇಲ್ಲ. ಐಶುನು ಬೆಳಗಿಂದ ಟಯರ್ಡ್ ಆಗಿದ್ದಾರೆ, ನಾವು ಟಯರ್ಡ್ ಆಗಿದ್ದೀವಿ. ಆದರೂ ಇಷ್ಟೊಂದೆಲ್ಲ ಸಾಯಲ್ಗೆ 100Kಗೆ ಇದೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಮಮ್ಮಿಗೆ ಗೊತ್ತೇ ಇಲ್ಲ ನಾನು ಬಂದಿರೋದು. ನಮ್ಮ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ಸೋನು ಇನ್ನೂ ಲೇಟ್ ಆಗುತ್ತೆ, ಅವ್ರ ಮನೆಗೆ ಹೋಗಿ ಬರಬೇಕು ಅಂತೆಲ್ಲ ಹೇಳಿದ್ರು. ಇವಾಗ ಇಲ್ಲೋಳು ಶಾಕ್ ಆಗ್ಬಿಡ್ತಾರೆ ನಮ್ಮಮ್ಮ. ಕೆಳಗೆ ಜಪ್ಲಿ ಇದೆ ನೋಡ್ಬೋದು ಒಳಗೆ. ಅಪ್ಪ ನನಗೂ ಬರ್ಡೇ ಅಂದ್ರೆ ತುಂಬಾ ಇಷ್ಟ. ಎಲ್ಲರೂ ನಮ್ಗೆ ಸ್ಪೆಷಲ್ ಅಟೆನ್ಷನ್ ಕೊಡ್ತಾ ಇದ್ರು. ಯಾರಿಗೆ ಇಷ್ಟ ಆಗಲ್ಲ ಸ್ಪೆಷಲ್ ಅಟೆನ್ಷನ್ ನೀವು ಬರ್ತಾ ಇರಲ್ಲ. ಯುವರ್ ಐಡಿಯಾ ಐಶು. ವೆರಿ ನೈಸ್ ಐಶು, ನೈಸ್ ಡೆಕೋರೇಷನ್. ಸಿಂಪಲ್ ಆಗಿ ಎಸ್ಥೆಟಿಕ್ ಆಗಿ ಮಾಡಿದ್ದಾರೆ ನೋಡಿ. ತುಂಬಾ ಗ್ರ್ಯಾಂಡ್ ಆಗುತ್ತೆ. ಈಗ ಸ್ಪೆಷಲ್ ಕೇಕ್ ಮಾಡಿದ್ದಾರೆ ಗುಪ್ತಾ. ಅವರ ಲೈಫಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಕೇಕ್ ಮಾಡಿರೋದು ಅವರು. ಫಸ್ಟ್ ಟೈಮ್ ಮಾಡಿದೀನಿ, ಬಟ್ ಎರಡೆರಡು ಅಂಕಲ್ ಆಂಟಿ ಅಂತ ಮಾಡಿರೋದು ಸ್ಪೆಷಲ್ ಆಗಿ ಫಸ್ಟ್ ಟೈಮ್. ಮಜಾ ಇರುತ್ತೆ. ನಾನೇ ಸೈಕ್ ಆಗ್ಬಿಟ್ಟು ಈ ತರ ಕೇಕ್ ಅಂತ ಕ್ರೇಜಿ ಆಗಿತ್ತು. ಅಂದ್ರೆ ನಾನು ನೋಡಿದ್ದೀನಿ ತುಂಬಾ ಕ್ರೇಜಿ ಅವ್ರು ಕೇಕ್ ಮಾಡ್ತಾರೆ, ನಾವು ಡೆಕೋರೇಷನ್ ಮಾಡ್ತೀವಿ. ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸರಿ ಇದೀರ ಅಕ್ಕ ತಂಗಿ. ಸ್ಕೂಲ್ಗೆ ಹೋಗೋ ಏಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಇಲ್ಲಿ ನೋಡಿ ಗೈಸ್ ಎಷ್ಟು ಹೊಡೆದಿದೆ ಕೇಕು. ಇಲ್ಲಿಲ್ವಾ? ಅಯ್ಯೋ ಡಬ್ಬನ. ಕ್ರ್ಯಾಕ್ ಆಗ್ಬಿಟ್ಟಿದೆ ಗುಪ್ತಾ. ಸೊ ಈ ಕೇಕ್ನ ಇಲ್ಲಿ ತೋರಿಸಲ್ಲ, ಕೆಳಗೆ ಡೆಕೋರೇಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಮೇಲೆ ಹಿಡಿಬೋದಾ? ಬಾಗದೆ ಗೈಸ್ ಬನ್ನಿ ಕೇಕ್ ತಗೊಂಡು ಹೋಗೋಣ. ಆಫ್ ಮಾಡ್ಬೇಕಾ? ಆಗುತ್ತಾ? ಇಲ್ಲೇನಾದ್ರು ಆಫ್ ಮಾಡ್ಬೇಕಾ? ಅಯ್ಯೋ ಕೇಕ್ ಅಲ್ಲಿ ಅಪ್ಪ ಅಮ್ಮ ರಿಯಾಕ್ಷನ್ ನೋಡ್ಬೇಕು ಈ ಕೇಕ್ ನೋಡಿ. ಅವರಿಬ್ರು ಖುಷಿಗೆ ಗೈಸ್ ನೋಡಿ, ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿದ್ದಾಗ ಏನಿದು ಅಂತೆ ಕೇಕ್ ಒಂದೇ ಟೆಂಪಲ್ಸ್ ಒಳಗಡೆ ಹಿಂಗ್ ಕೈಯಾಗಿ ಜಂಪ್ ಮಾಡ್ದೋ ದಿನ ನೋಡಿ ನೋಡಿ ಕಪ್ಪೆ ಹೋಗ್ತಿದಾರಂತ. ಓ ವಿಂಗ್ಸ್ ಎಲ್ಲ ಮೂವ್ ಆಗುತ್ತಾ ನೋಡಿ ಗೈಸ್. ವಿಂಗ್ಸ್ ಎಲ್ಲ ಮೂವ್ ಆಗುತ್ತೆ. ಕ್ರೇಜಿ ಅಲ್ಲ? ಸಖತ್ತಾಗಿದೆ. ಒನ್ ಡೇ ಫುಲ್ ಹಾಕಿ ಮಾಡಿರೋದು ನಿಮಗೆ ಅಂತ ಕೇಕ್. ವೆರಿ ಕ್ಯೂಟ್, ವೆರಿ ಸೂಪರ್. ನೇಹಾ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿದೆ. ಸ್ಪೆಷಲ್ ನನ್ನ ಪರವಾಗಿಲ್ಲ, ಅವ್ರದ್ದು ಫುಲ್ ಹಾರೋಂಗ್ ಮಾಡ್ಬಿಟ್ಟಿದ್ದೀರ. ಅದಕ್ಕೆ ನಾನು ಇನ್ಮೇಲೆ ಹಾರ್ಬೋದು ಅಂತ ನೀವು ಈ ನೋಡಿ ಹಿಂಗೆ ಇರ್ತೀರಾ? ನೋಡ್ರಿ ನಾನು ಹಾರ್ತಾ ಇದ್ದೀನಿ. ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ ಕೇಕ್ನ. ಲುಕ್ಸ್ ಲೈಕ್ ಶೋ ಪೀಸ್ ಥರ ಇದೆ ಅಲ್ಲ ಸೋನು? ಶೋ ಪೀಸ್ ಥರ ಇದೆ ಅಲ್ಲ? ತುಂಬಾ ಎಫರ್ಟ್ ಹಾಕಿರ್ತಾರೆ. ಶೋ ಪೀಸ್ ಥರ ಇದೆ. ಕ್ರೇಜಿಯಾಗಿ ಮಾಡಿದ್ದಾರೆ. ಗುಡ್ ಜಾಬ್, ಕ್ರೀಪ್ ಆನ್ ಟಾಪ್. ಗುಡ್ ಜಾಬ್, ಗುಡ್ ಜಾಬ್. ಈ ಥರ ಯೂನಿಕ್ ಕೇಕ್ಸ್ ಬೇಕಂದ್ರೆ ಕ್ರೀಮ್ ಆನ್ ಟಾಪ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಸಾಯಿಲ್ ತುಂಬ ರಿಯಾಕ್ಷನ್ ನೋಡಿ ಕೇಕ್ ನೋಡ್ಬಿಟ್ಟು. ಸೊ ಫೈನಲಿ ನಾವು ಅಪ್ಪ ಅಮ್ಮ ಆನಿವರ್ಸರಿ ಕೇಕ್ ಕಟ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ಹ್ಯಾಪಿ ಆನಿವರ್ಸರಿ ಟು ಯು, ಹ್ಯಾಪಿ ಆನಿವರ್ಸರಿ ಟು ಯು. ಅವ್ರೊಂದು ಒಳ್ಳೆ ಹಾಡು ಕಲಿಬೇಕು. ಟು ಯು, ಹ್ಯಾಪಿ 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 ಟು ಯು. May God bless you. ಇದು ಸ್ವಲ್ಪ ಗಟ್ಟಿ ಇರುತ್ತೆ ಕೇಕ್ ಗೈಸ್. ಅಯ್ಯೋ ಎಷ್ಟು ಬ್ಯೂಟಿಫುಲ್ ಕೇಕ್ ಕಟ್ ಆಗೋಯ್ತಲ್ಲ.
ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿರೋ ಕೇಕ್ ಪಾಪ ಕಟ್ಟಾಗೋಯ್ತಲ್ಲ. ಪ್ಯಾಚ್ ವರ್ಕ್ ಜಾಸ್ತಿ ಐತೆ ಅದಕ್ಕೆ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಅಂಕಲ್. ಹೌದು ಆಂಟಿ, ಇದು ಮಾಮೂಲಿ Happy anniversary. ಮಾಡಕ್ಕಾಗಲ್ಲ. ಹ್ಯಾಪಿ ಆನಿವರ್ಸರಿ. ಕೇಕ್ ಮಾಡಿದಕ್ಕೆ ಅಂಕಲ್ ಸಾಕು. ನೀನೇ ಮಾಡಿದಕ್ಕೆ ನಿಂಗೆ ತಿನ್ನು. ಸ್ವಲ್ಪ ಇಷ್ಟೇ ಇತ್ತು. ನೋಡಿ ಒಂದಿನ ವೇಸ್ಟ್ ಮಾಡಿದ್ದಾರೆ. ಈಗ ಹೋಗಿ ಬಂದಿದ್ದು ಸಾಕಾಗಿಲ್ಲ ಮೈಸೂರಿಗೆ. ಮೈಸೂರಿಗೆಲ್ಲ ಕಣೋ ಇಡೀ ರೌಂಡ್ ಎಲ್ಲ ಲಾಸ್ಟ್ ಇದೆಲ್ಲ ಕುತ್ಕೊಂಡು ನಾನು ಬಂದ್ಬಿಡ್ತೀನಿ ಅಂತೀನಿ ಕುತ್ಕೊಂಡೆಲ್ಲ ಗಿಡದ ಮೇಲೆ ಕುತ್ಕೊಂಡು ಬಾಲ್ಕೊಂಡು ಹಂಗೆ ಅಷ್ಟೇ. ನೀವು ಬಾಲೆಲ್ಲ ಚಟ್ನಿ ಮಾಡ್ಕೊಳ್ಳೋದಾಗ ಬಾಲ್ ಸಿಕ್ಕಾಕೊಂಡಿದ್ದಲ್ಲಿ ನಿಮ್ಮ ಪ್ಯಾಂಟಿಗೆ ಶಾಕ್ಸ್ಗೆ ಮಾಡಿದ್ರಲ್ಲ ಇಷ್ಟೇ. ಹ್ಯಾಪಿ ಮಾತ್ರನಾ? ಬರ್ತಡೇ ನಾವು ಬಾಯಲ್ಲಿ ಹೇಳೋದು. ನಾವೆಲ್ಲ ಇರ್ತೀರಲ್ಲ ಬರ್ಡೇಗೆ. ಗೈಸ್ ನೋಡಿ ಎಷ್ಟೆಲ್ಲ ಹೊಡ್ಸಿದಾರೆ ನಮ್ಮ ಅಕ್ಕ ಅವರು. ಹ್ಯಾಪಿ ಆನಿವರ್ಸರಿ ಇತ್ತು, ಆನಿವರ್ಸರಿ ತೆಗ್ಬಿಟ್ಟು ಈಗ ಬರ್ಡೇ ಮಾಡ್ತಿದ್ದಾರೆ ನೋಡಿ. ಈ ಹಾಡು ಬರುತ್ತಲ್ಲ ಎಲ್ರಿಗೂ. ಅದೇ ಅವ್ರ ನಿಮ್ ಫ್ರೆಂಡ್ ಯಾರೋ ಹಾಡಿದ್ರ ಹಂಗ. ಯಾವುದು? ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಅತ್ತೆಗರು, ಹ್ಯಾಪಿ ಬರ್ಡೇ ಟು ಯು, God bless you, may God bless you, May God bless you, dear. Happy birthday to you. Just 45. just 45. ಅಷ್ಟು ಕ್ಲಾಪ್ ಹೊಡಿಯೋದು ಕಷ್ಟ ಇದೆ. ನಾನು ಹಿಂಗೆ ಅನ್ಬಿಟ್ವಿ. Of course. ಇನ್ನೊಂದು ಸರ್ಪ್ರೈಸ್ ಇದೆ, ವೇಟ್ ಮಾಡಿ ಗೈಸ್. ಆಗ್ಲೇ ನೋಡ್ಬಿಟ್ಟಿದ್ದಾರೆ. ಅದಕ್ಕೆ ಸುಮ್ಮನೆ ಕೂತಿದ್ದೆ, ನಾನು ಹೇಳ್ಬಾರ್ದು ಬೇಜಾರ್ ಮಾಡ್ಕೊಡ್ತೀರಾ ಅಂತ ಹೇಳ್ಬಿಟ್ಟಲ್ಲ. ಬರಪ್ಪ ಗೈಸ್, ನಮ್ಮ ಟುಮ್ದು 100K ಆಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಸೆಲೆಬ್ರೇಷನ್ ಒಂದೊಂದೇ ಇವೆಂಟ್. ಇನ್ನೇನ್ ಇವೆಂಟ್ ಇದೆ ಗೊತ್ತಿಲ್ಲ. 100K ಕಟ್ ಮಾಡಿ ಸರ್. ಕಂಗ್ರಾಚ್ಯುಲೇಷನ್ ಸೆಲೆಬ್ರೇಷನ್, ವಿಶ್ ಮಾಡ್ತಿದೀವ ರೇಗಿಸ್ತೀವ ಗೊತ್ತಾಗ್ತಿಲ್ಲ. ಗೊತ್ತಾ ಗೈಸ್, ಫೈನಲಿ ಸೆಲೆಬ್ರೇಷನ್ಸ್ ಮುಗೀತು. ಈಗ ಮನೆಗೆ ಹೋಗೋ ಟೈಮ್. ಮನೆ ನೀವು ಹೋಗಿ ತಿನ್ಬಿಡಿ. Butterfly, butterfly, where are you going? ಬಟರ್ಫ್ಲೈ ನಾವು ಅಪ್ಪ ಆಡೋದು. ಗೈಸ್, ಇವರಿಬ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ, ನೀವು ವ್ಲಾಗ್ ಅಲ್ಲಿ ನೋಡಿರ್ತೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ರಿಯಾಕ್ಟ್ ಮಾಡ್ರಿ ಏನಾದ್ರು. ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಅನ್ಬೇಕು ನೀವು. ಕ್ಲಾಪ್ಸ್ ಅಪ್ಪ, ಕ್ಲಾಪ್ಸ್. ಮಿಸ್ಟರ್ ಕಿರಣ್, ಮಿಸ್ ರಿಯಾನ್ ಅವರೇ, ಕೂತ್ಕೊಳ್ಳಿ ಒಂದೇ ನಿಮಿಷ ಕೂತ್ಕೊಳ್ಳಿ. ನೀವಿಬ್ರು 30 ವರ್ಷ ಆಗಿದೆ ಜೊತೆಗಿದ್ದು, 31ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಏನು ಹೇಳಕ್ ಇಷ್ಟಪಡ್ತೀರಾ? ಹೆಂಗಿತ್ತು ನಿಮ್ಮ ಈ ಜರ್ನಿ 30 ವರ್ಷದ ಜೊತೆಗೆ? ಎರಡನೇದು ಏನು ಕಲ್ತ್ರಿ? ಮೂರನೇದು ಏನು ಕಲಿಬೇಕು ನಿಮ್ಮಿಂದ ಜನ?
ಅಂದರೆ ಈಗ ರಿಲೇಷನ್ಶಿಪ್ಪಲ್ಲಿ ಇರೋರು ಎಲ್ಲ ಈಗ ಮದುವೆ ಆಗಿರೋರ್ಗೆ ಏನು ಹೇಳ್ತೀರಾ? ಸ್ಟಾರ್ಟ್. ನಮ್ಗಿಂತ ಜಾಸ್ತಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಹೇಳಿ, ಹೇಗಿತ್ತು ಈ ಜರ್ನಿ? ಹೇಳಿ. ಅಲ್ಲ ಹೇಳಿ, ಅವ್ರೇನೋ ಟೈಮ್ ತಗೋತಾರೆ. ಅವ್ರು ಏನಿಲ್ಲ ಟೈಮ್, ನನ್ನ ಕಾಪಿ ಚೆಕ್ ಮಾಡ್ಕೊಡ್ತಾರೆ. ಏನಿಲ್ಲ ನೀನು ಅಯ್ಯೋ, ಏನಿಲ್ಲ. ಏನಿಲ್ವಾ? 30 ವರ್ಷದ ಜರ್ನಿ ಅಂದ್ರೆ ಫಸ್ಟ್ ಮದುವೆ ಆಗಿದ್ದ ಹೊಸದಲ್ಲಿ ಎಲ್ಲ ಹೇಗೆ ಇರುತ್ತೆ ಏನಂದ್ರೆ ಎಲ್ಲ ಚೆನ್ನಾಗಿ ಇರುತ್ತೆ. ಆಮೇಲಿಂದ ಲೈಫ್ಸು ಅಪ್ ಅಂಡ್ ಡೌನ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಒಂದ್ ಬೀಳೋದು ಎದಳೋದು ಬೀಳೋದು ಎದಳೋದು ಎಲ್ಲ ಸ್ಟಾರ್ಟ್ ಯಾಕೆ ಆಗುತ್ತೆ. ಕುಡಿತಿದ್ದೀರಾ ನೀವು? ಬೀಳೋದು ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ ನಾನು. ಹೇಳಿ. ಅಲ್ಲ ಹೇಳಿ, ಆಯ್ತು. ಅದಾಯ್ತಾ. ಅದಾದ್ಮೇಲೆ ನಮ್ಗೆ ನಮ್ಮ ಮಕ್ಳು ಹುಟ್ಟಿದ್ಮೇಲೆ ಇನ್ನು ಜವಾಬ್ದಾರಿಗಳು ಜಾಸ್ತಿ ಆಗತ್ತೆ. ಸಂಸಾರ ಅಲ್ಲ ನಿಮ್ದು ಹೆಂಗಿತ್ತೇಳಿ? ನಮ್ದೇ ಹೇಳ್ತಿರೋದು, ನಮ್ದೇ ಹೇಳ್ತಿರೋ ಸ್ಟಾರ್ಟಿಂಗ್ ಇಂದ ಜವಾಬ್ದಾರಿ ಜಾಸ್ತಿ ಆಯ್ತು. ಆಮೇಲೆ ಕೆಲಸಗಳು ಜಾಸ್ತಿ ಆಯ್ತು. ನಿಮ್ ಸ್ಕೂಲು ಅದು ಇದು ಅಂತ ಅದೊಂದ್ ಸ್ವಲ್ಪ ನಮ್ ರೊಟೇಷನ್ ಅಂದ್ರೆ ಲೈಫ್ ಅದೊಂದು ಚೇಂಜಸ್ ಆಯ್ತು. ಅದಾದ್ಮೇಲೆ ನಮ್ದು ಮತ್ತೆ ನಮ್ ಫ್ಯಾಮಿಲಿಯಲ್ಲೇ ನಮ್ದು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡ್ ಬಂದ್ರಿ. ಫಸ್ಟ್ ಯಾಕಂದ್ರೆ ಗೊತ್ತಾ ಎಲ್ಲರಿಗೂ ಲವ್ ಮ್ಯಾರೇಜ್ ಅಂತ ಅಂದ್ರೆ ಯಾತ್ರ ಎಫೆಕ್ಟ್ ಅಲ್ಲ, ಬಟ್ ನಮ್ದು ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಅಲ್ಲಲ್ಲೇ ಜಗಳ ತುಂಬಾ ಆಡಿದ್ರಿ ಈ 30 years ಅಲ್ಲಿ. ಇವಾಗೂ ಆಡ್ತೀವಿ ನಾವು. ಬಟ್ ಏನಂದ್ರೆ ಅದು ಜಗಳ ಅನ್ನಲ್ಲ ನಾವು, ಅದೇನೋ ಒಂಥರ ಟೈಮ್ ಕೋಪ ಬಂದಾಗ ಆಮೇಲೆ ಕೂಲ್. ಎರಡನೇದು ಏನ್ ಕಲ್ತ್ರಿ ಇದರಿಂದ? ಏನ್ ಕಲ್ತ್ರಿ ಅಂದ್ರೆ ಆದಷ್ಟು ತಾಳ್ಮೆಯಿಂದ ಇರ್ಬೇಕಂತ ಕಲ್ತೆ ನಾನು. ಏನ್ ಕಲಿಬೇಕು ಜನ ನಿಮ್ಮ ನೋಡಿ? ಏನೇ ಮಾತಾಡಿದ್ರು ಜೋರಾಗಿ ಮಾತಾಡ್ದಾಗ್ಲಿ ಒಂದು ಆರ್ಗ್ಯೂ ಮಾಡೋದ್ ಮಾಡ್ತಾ ಇದೆ. ಬರ್ತಾ ಏನಾಗಿದೆ, ಓ ಇದು ಅಷ್ಟೇ, ನಾವು ಸೈಲೆಂಟ್ ಆಗಿಬಿಟ್ರೆ ಎಲ್ಲ ಇವರಷ್ಟೇ ನೋಡಿಪ್ಪ. ಅಲ್ಲ ಲೈಫ್ ಏನ್ ಗೊತ್ತಾ, ನಾವು ಆರ್ಗ್ಯೂ ಮಾಡಿ ಸುಮ್ನೆ ಫೈಟ್ ಮಾಡಿ ಜಾಸ್ತಿ ಅಪಾರ್ಟ್ಮೆಂಟ್ ಮಾಡೋ ಬದಲು ಹೌದಪ್ಪ ಅವರೇ ಸೈಲೆಂಟ್ ಇಲ್ಲ. ಇವಾಗ ಅಷ್ಟೇ ನಾವು ಜಗಳ ಮಾಡಿದ್ರೆ ಅವ್ರು ಸೈಲೆಂಟ್ ಆಗ್ಬಿಡ್ತಾರೆ, ನಾನ್ ಸೈಲೆಂಟ್ ಆಗ್ಬಿಡ್ತೀನಿ. ನಾನ್ ಜಾಸ್ತಿ ಮಾತಾಡ್ದು ಅವ್ರು ಆಚೆ ಹೋಗ್ಬಿಡ್ತಾರೆ, ನಾನ್ ಇಲ್ಲಾಂದ್ರೆ ನಾನ್ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತೀನಿ. ಅಷ್ಟೇ ನಾವು ಕಲ್ತಿರೋದು. ದೊಡ್ಡದಾಗಕ್ ಬಿಡಲ್ಲ ಜಗಳ, ಜಾಸ್ತಿ ದೊಡ್ಡದಾಗ ಬಿಡಲ್ಲ. ಆಗಿದೆ ಅಂದ್ರೆ ಆಮೇಲೆ ಬರ್ತಾ ಮುಂಚೆ ಆದ್ರೆ ದೊಡ್ಡದಾಗೋಗ್ತಿತ್ತು. ಇಬ್ರು ಈಗೋ ನಾನ್ ಯಾಕೆ ಬಿಡ್ಬೇಕು ಅಂತ. ಅಂದ್ರೆ ನಮ್ಮಲ್ಲಿ ಯಾವ್ದಾತ್ರ ಈಗ ಬಂದಿಲ್ಲ ಅಪ್ಪ ಮಕ್ಕಳೇ, ನಾವ್ ನೋಡಿದೀವಿ ನಿಮ್ ಈಗೋಗಳನ್ನ. ಅಲ್ಲ ಅದು ಬಿಡಿ, ಈಗ ನಿಮ್ಮ ಈ ಎಕ್ಸ್ಪೀರಿಯನ್ಸ್ ಇಂದ ಜನರಿಗೆ ಏನ್ ಹೇಳ್ತೀರಾ, ಏನ್ ಕಲಿಬೇಕು ಅಂತ ಹೇಳ್ತೀರಾ? ಜನರಿಗೆ ಏನಂದ್ರೆ ಏನೇ ಆದ್ರೆ ಹಸ್ಬೆಂಡ್ ಅಂಡ್ ವೈಫ್ ಮದ್ವೆ ಆದ್ಮೇಲೆ ಅವರು ಒಂದ್ ಸಂಸಾರ ಅಂತ ಆಗತ್ತೆ. ಅವ್ರ ಸಂಸಾರ ಬಂದ್ಮೇಲೆ ನಾವು ಏನ್ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋದ್ರೆ ಎಲ್ಲ ಅದೇ ಅರ್ಥ ಮಾಡ್ಕೊಂಡು ಹೆಂಗಿರ ನಾವು ಇದೇ ತರ ಅರ್ಥ ಮಾಡ್ಕೊಂಡ್ರೆ ನಮ್ದು ಎಷ್ಟೆಷ್ಟು ಅದೇ ಹೇಳಿಲ್ವಾ, ನಮ್ದು ಏನೇನೋ ಪ್ರಾಬ್ಲಮ್ಸ್ ಬಂತು ಎಲ್ಲ. ಆದ್ರೂ ನಾವೆಲ್ಲ ಫೇಸ್ ಮಾಡ್ಕೊಂಡು ಒಂದು ಕೂಲ್ ಆಗಿ ತಗೊಂಡು ನಾವು ಎಲ್ಲ ಬಿ ಪಾಸಿಟಿವ್. ಇವತ್ತು ಹಿಂಗಾಗಿದೆ, ನಾಳೆ ಚೆನ್ನಾಗತ್ತೆ ಅನ್ಕೊಂಡ್ ಭಗವಂತ ಇವತ್ತು ಈ ಸ್ಟೇಜಿಗೆ ತಂದಿದ್ದೆ. ಮಿಸ್ಟರ್ ಕಿರಣ್ ಅವರೇ ಹೇಳಿ, ಏನ್ಪ ಸ್ಮೈಲ್ ಕೊಡ್ತೀರಾ? ನಾನು ಫೇಶಿಯಲ್ ಮಾಡಿಸ್ಕೊಂಡ್ ಬಂದ್ರಲ್ಲ, ಬೆಳ್ಳಗೆ ಆಗ್ಬಿಟ್ಟವ್ರ ನಮ್ಮಪ್ಪ. ಹೇಳಿ ಬೇಗ ಹೇಳಿ. ಏನಿಲ್ಲ. ಏನಿಲ್ವಾ? ಏನಿಲ್ಲ ಅಂದ್ರೆ ಹಿಂಗೆ ಹೋಗ್ಬಿಡ್ತೀನಿ. ಏನಿಲ್ಲ ಹೇಳಿ. ಅಲ್ಲ 30 ವರ್ಷ ಹೆಂಗಿತ್ತು ಇವ್ರ ಜೊತೆ? 30 ವರ್ಷ ಜೀವನದಲ್ಲಿ ಫಸ್ಟ್ ಪೇಷನ್ಸ್ ಇರ್ಬೇಕು ಮನುಷ್ಯನಿಗೆ. ಆಮೇಲೆ ಒಳ್ಳೆ ಕೆಲಸ ಫಸ್ಟ್ ಮನುಷ್ಯ ಕೆಲಸ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು. ಇಲ್ಲ ಅಂದ್ರೆ 3 ಕಾಸಿಗೆ ಮರ್ಯಾದೆ ಇರಲ್ಲ. ಅದು ದುಡ್ಡು ಸಂಪಾದನೆ ಮಾಡಿ ಅದು ವೇಸ್ಟ್ ಮಾಡಬಾರ್ದು. ಅದು ಮನೆಗೆ ತಂದು ಕೊಟ್ರೆ ಅದು ಒಂದು ಅರ್ಥ ಇರುತ್ತೆ. ವೇಸ್ಟ್ ಮಾಡೋದನ್ನ ಅವಾಗ ಆಟೋಮೆಟಿಕ್ ಆ ಜವಾಬ್ದಾರಿ ಬಂದ್ರೆ ಆಗತ್ತೆ, ಅದು ಕಡಿಮೆ ಆಗತ್ತೆ. ಎಷ್ಟು ಸಾಧ್ಯತೆ ಅಷ್ಟು ಕೂಲ್ ಆಗಿರಕ್ಕಿಲ್ಲ ಮಕ್ಕಳು, ಕೂಲ್ ಆಗಿ ತಗೊಂಡು ಹೋಗಿ. ಏನ್ ಕಲ್ತ್ರಿ 30 ವರ್ಷದಲ್ಲಿ? 30 ವರ್ಷದಲ್ಲಿ ಎಷ್ಟು ಸಾಧ್ಯತೆ ಸೈಲೆಂಟ್ ಆಗಿರೋದು. ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಸೈಲೆಂಟ್ ಆಗಿರೋದ 30 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಏನಂದ್ರೆ ನಾವು ದುಡಿದ್ರಿ ಒಂದು ದುಡಿದ್ರಿ ಇಲ್ಲ ಅಂತಲ್ಲ, ಬಟ್ ಯಾವ್ದನ್ನು ಸೇವಿಂಗ್ ಇಟ್ಕೊಳ್ಳಿಲ್ಲ ಒಂದು ಲೈಫಲ್ಲಿ. ಅದಕ್ಕೆ ಜನರಿಗೆ ಟೈಮ್ ಹೆಂಗಿರತ್ತೆ ಏನೋ ಗೊತ್ತಿಲ್ಲ. ಬಟ್ ಇವತ್ತು ಅನ್ಸೋದ್ರಂದ್ರೆ ನಾವು ಏನೇ ಇರಲಿ 10 ರೂಪಾಯಿ ಹಿಂದೆ ಹಾಕಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇದು ನನಗೆ ಹೇಳ್ತಿರೋ ತರ ಡೈರೆಕ್ಟ್ ಆಗಿ, ಇದು ಇಂಡೈರೆಕ್ಟ್ ಆಗಿ ನನಗೆ ಹೇಳ್ತಿರೋ ತರ ಇದೆ. ನೀವು ತಲೆ ಕೆಡ್ಸ್ಕೊಬೇಡಿ, ನಾನ್ ನಿಮ್ ಮೇಲಂತೂ ಹೋಗಿಲ್ಲ ದುಡ್ಡೇ ಕರ್ಸಕ್ಕೆ. ನಾನು ಸೇವಿಂಗ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಹೇಳಿಪ್ಪ ನೆಕ್ಸ್ಟ್ ಮಾತು. 30 ವರ್ಷ ಏನು ಕಲ್ತ್ರಿ? ನಮ್ಮ ಮಕ್ಕಳಿಗೆ ಏನ್ ಕಲಿಬೇಕು ಎಲ್ಲ ಕಲ್ತ್ಬಿಟ್ಟಾರೆ. ಅಲ್ಲ ಇದು ನೋಡ್ತಿರೋ ಕಪಲ್ಸ್ಗೆ ಏನಿಲ್ಲ, ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಒಂದೊಂದ್ಸರಿ ಬರುತ್ತೆ ಕೋಪ, ಬಂದೇ ಬರುತ್ತೆ. ಅವ್ರ ಕೋಪ ಬಂದಾಗ ನೀನ್ ಸೈಲೆಂಟ್ ಆಗ್ಬೇಕು, ನೀನ್ ಕೋಪ ಬಂದಾಗ ಅವ್ರು ಸೈಲೆಂಟ್ ಆಗಿರ್ಬೇಕು. ಅದು ಇಬ್ರು ಜಾಸ್ತಿ ಆದಾಗ ಏನಾಗುತ್ತೆ, ಅದು ಎಲ್ಲೆಲ್ಲೋ ಹೋಗ್ಬಿಡ್ತೈತೆ. ಅವ್ ಒಬ್ರು ಯಾವ್ದಾದ್ರು ಸೋತ್ ಬಿಡ್ಬೇಕು. ಸೋತ್ ಗೆಲ್ಲೋದಂದ್ರೆ ಸಂಸಾರನೇ. ಸಂಸಾರದಲ್ಲಿ ಯಾವಾಗ್ಲೂ ಸೋಲ್ಬೇಕಂತೆ. ನೀವು ತುಂಬಾ ಸೋತೇ ಬಿಟ್ಟಿದ್ದೀರಲ್ಲಪ್ಪ, ಗೆದ್ದೇ ಇಲ್ಲ ಅನ್ಸುತ್ತೆ 30 ವರ್ಷದಲ್ಲಿ. ಸ್ಟಾರ್ಟಿಂಗ್ 1 ವರ್ಷ ಗೆದ್ದಿದ್ದೀರಾ, 29 ವರ್ಷ ಗೆದ್ದೇ ಇಲ್ಲ, ಬರೀ ಔಟು.
ಗೆಲ್ದೇ ಇದ್ದಿದ್ದಕ್ಕೆ ನಾನು ಇಷ್ಟು ಚೆನ್ನಾಗಿರೋದು. ಹಂಗೆ ಸೋಲ್ಬೇಕು. 30 ವರ್ಷ ಸೋತಿದ್ದೀರಾ, ಅಲ್ಲ ಸೋತಾಗನೆ ತಾನೇ ಈ ವರ್ಷ ಗೆದ್ದು ತೋರ್ಸಿಪ್ಪ. 31ನೇ ವರ್ಷ ಈಗ ಗೆದ್ದು ತೋರ್ಸಿ ನೋಡೋಣ. ಅಲ್ಲ ಗೆಲ್ಲು ಅಂತಂದ್ರೆ ಏನು? ಯಾವಾಗ್ಲೂ ಗೆದ್ದಿದ್ದಾರೆ ಕಣ. ಅಯ್ಯೋ 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 ಅಯ್ಯೋ. ತಪ್ಪು ನಿಜ ಹೇಳ್ಬೇಕು. ಅಲ್ಲ ಅದು ಅವ್ರು ಹೇಳ್ಬೇಕು, ನೀವು ಸುಮ್ಮನೆ ರೀ. ಆಮೇಲೆ ಹೇಳಿಪ್ಪ ಏನ್ ಕಲಿಬೇಕು. 3ನೇದು ಸೇಮೆ. 3ನೇದು ಏನಿಲ್ಲ, ಅದೇ ಹೇಳ್ತಾ ಇಲ್ವಾ, ಪೇಷನ್ಸ್ ಇರ್ಲಿ ಅಷ್ಟೇ. ಓಕೆ ಗೈಸ್, ಸೊ 30 ವರ್ಷದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ರಿಲೇಶನ್ಶಿಪ್ ಅಲ್ಲಿ, ಐ ಮೀನ್ ಮ್ಯಾರೇಜ್ ಅಲ್ಲಿ ಈಗ ಅದೊಂದು ತುಂಬಾ ಜನ ಬರ್ತಾರೆ ನಮ್ಮನ್ನ ದೂರ ಮಾಡಕ್ಕೆ, ಏನೋ ಒಂದು ತಂದಿಕ್ಕಕ್ಕೆ ತುಂಬಾ ಜನ ಕಾಲಿಡಕ್ ಬರ್ತಾರೆ. ನಿಮ್ಮ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಫಸ್ಟ್ ಅದು ಮುಖ್ಯ. ಈಗ ಇವ್ರ ಹತ್ರ ಒಂದ್ ಮಾತಾಡೋದು, ಅವ್ರ ಹತ್ರ ಒಂದ್ ಮಾತಾಡೋದು. ಅವಾಗ ಏನ್ ಮಾಡ್ತೀವಿ, ಫಸ್ಟ್ ಹಿತ್ತಾಳೆ ಕಿವಿ ಅಂತಾರ ಅದಕ್ಕೆ. ಬೇರೆಯವ್ರ ಮಾತು ಕೇಳಬಾರ್ದಂತೆ. ಏನಿದ್ರು ಡೈರೆಕ್ಟ್ ಆಗಿ ಅಲ್ಲಿ ಕೂತ್ಕೊಂಡು ಹಿಂಗಂದ್ರೆ ಅಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಕ್ಲಿಯರ್ ಇರ್ತೈತೆ ಮನುಷ್ಯ. ಓಕೆ, ಅದನ್ನೊಂದು ಕಲ್ತ್ಕೊಳ್ಳಿ. ಬೇರೆಯವ್ರನ್ನ ಎಂಟ್ರಿ ಮಾಡ್ಕೋಬೇಡಿ ಜೀವನದಲ್ಲಿ. ನೆನ್ಪು ಇಟ್ಕೊಳ್ಳಿ. ಬೇರೆಯವ್ರ ನಿಮ್ದೇನಿದ್ರೆ ನೀವೇ ಪರ್ಸನಲ್ ಲೈಫ್ ತಗೋಬರ್ಬೇಡಿ. ಲಿಮಿಟ್ ಪರ್ಸನಲ್ ಲೈಫ್ ನಮ್ಮಲ್ಲಿ ನಾವು ಹಂಗೆ ಮಾಡಿದ್ದು. ನಮ್ ಇಬ್ಬರು ಏನ್ ಗೊತ್ತಾಯ್ತು, ಸೋಷಲ್ ನೋಡಿಲ್ಲ. ಸಂಸಾರ ಅಂದ್ರೆ ಹಿಂಗಿರ್ಬೇಕು. ಯಾವಾಗ ಹಿಂಗಾಗತ್ತೆ ಅವ್ರದ್ದು ಕತೆ ಅಷ್ಟೇ. ಅದಕ್ಕೆ ಯಾವಾಗ್ಲೂ ಹಿಂಗಿರ್ಬೇಕು. ಹಿಂಗಿದ್ರೆ ಆಚೆನೂ ಹೋಗಲ್ಲ. ಯಾರು ಮಾತಾಡ್ಬೇಕಂದ್ರೆ ಭಯ ಬಿಡ್ತಾರೆ. ಒಬ್ಬರ ಬಗ್ಗೆ ಮಾತಾಡ್ತಾರೆ. 5 ಬೆರಳು ಹೆಂಗಿದೆ ನೋಡಂಗೆ. ಎನಿವೇಸ್ ಗೈಸ್, ಏನೇನೋ ಹೇಳಿದ್ರು ತಲೆಗೆ ಹೋಗಿಲ್ಲ. ನಿಮ್ಗೆ ಯಾರು ಹೋಗಿರೋ ಕಾಮೆಂಟ್ ಹಾಕಿ. ಬಟ್ ಯಾ, ಫೈನಲಿ 31ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಅವ್ರು ಕಂಗ್ರ್ಯಾಚುಲೇಟ್ ಮಾಡಿ ಆ್ಯಂಡ್ ಶೋ ಸಮ್ ಲವ್ ಇನ್ ಕಾಮೆಂಟ್ ಬಾಕ್ಸ್. ಅವ್ರು ಓದ್ತಾರೆ ಕಾಮೆಂಟ್ಸ್ನ. ಐ ನೀಡ್ ಟು ಥ್ಯಾಂಕ್ ನೇಹಾ ಆ್ಯಂಡ್ ಹರ್ ಫ್ಯಾಮಿಲಿ. ಅಂದರೆ ಸೆಲೆಬ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಮನೇಲಿ, ಮತ್ತು ನೇಹಾ ಅವ್ರು ಕೇಕ್ ಮಾಡಿಕೊಟ್ಟಿದ್ದಕ್ಕೆ. ಅದು ವಾಸ್ ವೆರಿ ಸ್ಪೆಷಲ್ ಆ್ಯಂಡ್ ಸರ್ಪ್ರೈಸಿಂಗ್. ನಮ್ಮ ಅಪ್ಪ ಅಮ್ಮಗೆ ಖುಷಿ ಆಯಿತು. ನಾನು ಇದನ್ನು ಇನ್ನೂ ದೊಡ್ಡದಾಗಿ ಹಿಂಗೋ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡು ಮರ್ತೋಗ್ಬಿಟ್ಟಿದ್ದೆ. ಪಾಸೇ ಮಾಡಿಬಿಟ್ಟಿದ್ದೆ ಪ್ಲ್ಯಾನ್ನ. ಬೇಡ ಇನ್ನೂ ಸ್ವಲ್ಪ ಬೇರೆ ದೊಡ್ಡ ಕೆಲಸಗಳಿದೆ, ಅದನ್ನು ಮುಗಿಸ್ಬಿಟ್ಟು ಒಂದು ಈವೆಂಟ್ ಮಾಡೋಣ ಅಂತ. ಬಟ್ ಯಾ, ದಿಸ್ ವೆಂಟ್ ರಿಲಿ ನೈಸ್ ಆ್ಯಂಡ್ ಗುಡ್. ತುಂಬ ಚೆನ್ನಾಗಿತ್ತು. ನೆಕ್ಸ್ಟು 35ಗೆ ದೊಡ್ಡದಾಗಿ ಮಾಡೋಣ, 32ಗೆ ಮಾಡೋಣ, ಅದರಲ್ಲಿದೆ ಮಾಡೋಣ ನೆಕ್ಸ್ಟ್ ಇಯರ್ ದೊಡ್ಡದಾಗಿ. ಸೊ ಯಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇರೋದೊಂದು ಯೌವನ ಟೋಟಲಿ ಸತ್ಯನಾಶ.